ಫಸ್ಟ್ ಪಿ ಯು ಸಿ ಸೆಕೆಂಡ್ ಟೆಸ್ಟ್ ಮ್ಯಾಥಮೆಟಿಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನೋಡ್ತಾ ಹೋಗೋಣ. ಸೊ ನಿಮಗೆ ಕೋನಿಕ್ ಸೆಕ್ಷನ್ಸ್ ಆ್ಯಂಡ್ 3D ಜಾಮೆಟ್ರಿ ಈ ಥರ ಚಾಪ್ಟರ್ಸ್ ಇದೆ ನಿಮಗೆ ಸೆಕೆಂಡ್ ಟೆಸ್ಟ್ಗೆ. ಸೊ ಈಗ ಫಸ್ಟ್ ನಾವು ಕೋನಿಕ್ ಸೆಕ್ಷನ್ಸ್ನ ತೊಗೊಳ್ಳೋಣ. ಕೋನಿಕ್ ಸೆಕ್ಷನ್ಸ್ನ ಯಾವ್ದಾದ್ರು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಹೇಗೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ನಿಮಗೆ ಇದರಲ್ಲಿ ಪ್ಯಾರಾಬೋಲಾ, ಎಲಿಪ್ಸ್, ಸರ್ಕಲ್, ಸೊ ಈ ಟೈಪ್ಸ್ ಆಫ್ ಶೇಪ್ಸ್ ಎಲ್ಲ ನಿಮಗೆ ಬರುತ್ತೆ. ಸೊ ಇದರ ಬೇಸಿಸ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಇರುತ್ತೆ. ಓಕೆ, ಫಸ್ಟ್ ಸರ್ಕಲ್ನ ಈಕ್ವೇಷನ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಆ ಈಕ್ವೇಷನ್ ಕರೆಕ್ಟಾಗಿ ನೆನಪಿರಬೇಕು. ಅದಾದಮೇಲೆ ಇದ್ರ ಬೇಸಿಸ್ ಮೇಲೆ ಪ್ರಾಬ್ಲಮ್ಸು. ಈಕ್ವೇಷನ್ ಕೊಟ್ಟು ಸೆಂಟರ್ ಏನು ಅಂತ ಕೇಳ್ತಾರೆ, ರೇಡಿಯಸ್ ಏನು ಅಂತ ಕೇಳ್ತಾರೆ. ಸೊ ಆ ರೀತಿ ಕ್ವೆಶನ್ ನೆನ್ಪಿಟ್ಕೋಬೇಕಾಗುತ್ತೆ ನೀವು ಫಸ್ಟ್. ಓಕೆ, ಸೊ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಇನಿಷಿಯಲಿ. ಆ್ಯಂಡ್ ಅದಾದಮೇಲೆ ಅದನ್ನು 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆ, ಮತ್ತು ಇದನ್ನು ಕೊಟ್ಟು ಅದರ ಸರ್ಕಲ್ ಈಕ್ವೇಷನ್ ಬರೆಯೋಕ್ಕೆ ಕೇಳ್ತಾರೆ. ಸೊ ಅದನ್ನು 2 ಮಾರ್ಕ್ಸಲ್ಲಿ ಕೇಳ್ಬೋದು, ಅದು 1 ಮಾರ್ಕ್ಸಲ್ಲೂ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಇಯರ್ ನೋಡಿ 11th 12th 13th. ಸೊ ಇವೆಲ್ಲ ಸರ್ಕಲ್ಸ್ ಬೇಸಿಸ್ ಮೇಲೆ ಪ್ರಾಬ್ಲಮ್ ಇರೋದು. ಸೊ ಎಲ್ಲ ಒಂದು ಟೈಪ್ ಆಫ್ ಪ್ರಾಬ್ಲಮ್ ನೋಡಿಕೊಂಡ್ರೆ ದಟ್ ಈಸ್ ವೆರಿ ಮಚ್ ಸಿಂಪಲ್. ಓಕೆ, ಎಲ್ಲ ಅದೇ ಥರನೇ ಇರುತ್ತೆ. ನೆಕ್ಸ್ಟ್ ಪ್ಯಾರಾಬೋಲಾ. ಸೊ ಹಿಯರ್ ಕಮ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಓಕೆ, ಸ್ಟ್ಯಾಂಡರ್ಡ್ ಲಿಪ್ಸ್ ಆಫ್ ಪ್ಯಾರಾಬೋಲಾ, ಈಕ್ವೇಷನ್ ಆಫ್ ಪ್ಯಾರಾಬೋಲಾ. ಸೊ ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇವೆಲ್ಲ ನೋಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ನೋಡಿದ್ವಿ ಲ್ಯಾಟಸ್ ರೆಕ್ಟಮ್. ಓಕೆ, ಲ್ಯಾಟಸ್ ರೆಕ್ಟಮ್ ಎಷ್ಟು? ಸೊ ಈಕ್ವೇಷನ್ ಕೊಟ್ಟು ಲ್ಯಾಟಸ್ ರೆಕ್ಟಮ್ ಫೈಂಡ್ ಔಟ್ ಮಾಡಿ, ಡೈರೆಕ್ಟ್ರಿಕ್ಸ್ ಫೈಂಡ್ ಔಟ್ ಮಾಡಿ, ಫೋಕಸ್ ಫೈಂಡ್ ಔಟ್ ಮಾಡಿ. ಸೊ ಎಕ್ಸಾಂಪಲ್ 5 ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್. ಓಕೆ, ಖಂಡಿತ ಕೇಳ್ತಾರೆ ಇದನ್ನು. ಆ್ಯಂಡ್ ಅದೇ ರೀತಿ MCQಸಲ್ಲೂ ಕೇಳ್ಬೋದು. MCQ CETಗೆಲ್ಲ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಓಕೆ, ದಿಸ್ ಪ್ಯಾರಾಬೋಲಾ. ಆ್ಯಂಡ್ ನೋಡಿ 10.2 ಫುಲ್ ಎಲ್ಲ ಫೈಂಡ್ ಔಟ್ ಮಾಡಬೇಕು. ಫೋಕಸ್ ಫೈಂಡ್ ಮಾಡಬೇಕು, ಆ್ಯಕ್ಸಸ್ ಫೈಂಡ್ ಮಾಡಬೇಕು, ಡೈರೆಕ್ಷನ್ ಆಫ್ ಈಕ್ವೇಷನ್ ಆಫ್ ಡೈರೆಕ್ಟ್ರಿಕ್ಸ್ ಆ್ಯಂಡ್ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್. ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಎಲಿಪ್ಸ್. ಸೊ ಎಲಿಪ್ಸಿಗೆ ಬಂದರೂ ಅಷ್ಟೇ, ಅಲ್ಲೂ ಸೇಮ್ ಅದೇ ಥರ ಏನೇನು ಕೇಳ್ತಾರೋ ಅವೆಲ್ಲ ಬರೀಬೇಕಾಗುತ್ತೆ. ಆಲ್ಸೋ ಎಕ್ಸೆಂಟ್ರಿಸಿಟಿ. ಕೆಲವೊಂದು ಏನು ಮಾಡ್ತಾರೆ, ಎಕ್ಸೆಂಟ್ರಿಸಿಟಿ ಮತ್ತು ಬೇರೆನ ಕೊಟ್ಟು ಈಕ್ವೇಷನ್ ಆಫ್ ಪ್ಯಾರಾಬೋಲಾ ಎಷ್ಟು ಅಂತ ಕೇಳ್ತಾರೆ. ಸೊ ನೀವು ಅದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಆ್ಯಂಡ್ ದಿಸ್ ಡಿರೈವೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 6 ಮಾರ್ಕ್. ಓಕೆ, 6 ಮಾರ್ಕ್ಗೆ ಖಂಡಿತ ಕೇಳ್ತಾರೆ. ಸೊ ಈ ಕ್ವೆಶನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಈ ಡಿರೈವೇಷನ್. ಓಕೆ, ನೆಕ್ಸ್ಟ್ ಲ್ಯಾಟಸ್ ರೆಕ್ಟಮ್, ಇದು ಗೊತ್ತಿದೆ ಅಲ್ಲ. ಸೊ ಅದೇ ರೀತಿ ಇಲ್ಲಿ ಎಕ್ಸಾಂಪಲ್ 9 ಈ ಕ್ವೆಶನ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಸೊ ಈ ಥರ ಕ್ವೆಶನ್ಸನ್ನು ಅವ್ರು ಎಕ್ಸಾಮಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ಎಕ್ಸಾಂಪಲ್ 10 ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಯುವರ್ 3 ಮಾರ್ಕ್ ಕ್ವೆಶನ್. ಆ್ಯಂಡ್ ಎಕ್ಸಾಂಪಲ್ 12 ಟೈಪಲ್ಲಿ ಕೇಳ್ತಾರೆ ನಿಮಗೆ. ಓಕೆ, ಸೊ ಎಕ್ಸಾಂಪಲ್ 13 ಅಷ್ಟೇ ನೋಡ್ಕೊಳ್ಳಿ. ನೋಡಿ 1 to 9 ಕ್ವೆಶನ್ ಇದೆಯಲ್ಲ, ಇವೆಲ್ಲ ಸಿಮಿಲರ್ ಕ್ವೆಶನ್ಸೇ. ಓಕೆ, ಏನೂ ಡಿಫ್ರೆಂಟ್ ಇಲ್ಲ. ಆ್ಯಂಡ್ 10 to 12 ಅಷ್ಟು, ಅದು ಅಷ್ಟೇ ಸಿಮಿಲರ್ ಇದೆ. ನೆಕ್ಸ್ಟ್ ಹೈಪರ್ಬೋಲಾ. ಸೊ ಹೈಪರ್ಬೋಲಾದಲ್ಲೂ ಅಷ್ಟೇ. ಸೊ ನಿಮಗೆ ಎಕ್ಸೆಂಟ್ರಿಸಿಟಿ ಅದರ ಈಕ್ವೇಷನ್ಸ್ ಎಲ್ಲ ನೆನ್ಪಿಟ್ಕೊಳ್ಳಿ ಕರೆಕ್ಟಾಗಿ. ಸೊ ನೆಕ್ಸ್ಟ್ ಇದರಲ್ಲೂ ಅಷ್ಟೇ ಸೇಮ್ ಈಕ್ವೇಷನ್ನ ಕೊಟ್ಟು ಫೋಕೈ ಯಾವುದು, ವರ್ಟಿಸಿಸ್ ಯಾವುದು, ಎಕ್ಸೆಂಟ್ರಿಸಿಟಿ ಎಷ್ಟು, ಮತ್ತು ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್. ಸೊ ಇವೆಲ್ಲದನ್ನು ಕೇಳ್ತಾರೆ, ವೆರಿ ಮಚ್ ಸಿಮಿಲರ್ ಟು ಯುವರ್ ಪ್ರೀವಿಯಸ್ ಥಿಂಗ್. ಓಕೆ, ಸೊ ಅದೇ ರೀತಿ ಇಲ್ಲಿ ನೋಡಿ ಏನು ಕೊಟ್ಟಿರೋ ವರ್ಟಿಸಿಸ್ನ ಕೊಟ್ಟು ಈಕ್ವೇಷನ್ನ ಕೇಳ್ತಾ ಇದ್ದಾರೆ. ಸೊ ಇವೆಲ್ಲ ನೀವು ಈ ಚಾಪ್ಟರ್ಲಿ ಮೇಯ್ನ್ ಏನು ಅಂದರೆ ನೀವು ಈಕ್ವೇಷನ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಓಕೆ, ಈಕ್ವೇಷನ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು, ಮತ್ತು ಫಾರ್ಮುಲಾಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಇಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಎಲ್ಲ ಅಷ್ಟೊಂದು ಕೇಳೋದಿಲ್ಲ. ಓಕೆ, ಡೈರೆಕ್ಟಾಗೇ ಕೇಳ್ತಾರೆ. ಇಲ್ಲಾಂದರೆ ನಿಮಗೆ ಅಲ್ಲಿ ಪ್ರೀವಿಯಸ್ ನಾನು ಹೇಳಿದಲ್ಲ ಕ್ವೆಶನ್ಸ್ ಎಲ್ಲ ಕೇಳ್ತಾರೆ. ಸೊ ಈ ಚಾಪ್ಟರ್ ನೀವು ಇಷ್ಟು ಓದ್ಕೊಂಡ್ರೆ ದಟ್ ಇಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಕ್ಲಾಸ್ 11 ಒನ್ ಆಫ್ ದಿ ಈಸಿಯೆಸ್ಟ್ ಚಾಪ್ಟರ್ ಅಂದರೆ ಇಂಟ್ರೊಡಕ್ಷನ್ ಟು 3D ಜಾಮೆಟ್ರಿ. ಸೊ ಈ ಚಾಪ್ಟ್ರಲ್ಲಿ ತುಂಬ ಕಡಿಮೆ ಕಾನ್ಸೆಪ್ಟ್ಸ್ ಇರೋದು. ಓಕೆ, ಸೊ ಅದರಿಂದ ಈ ಚಾಪ್ಟರ್ ನೀವು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಫುಲ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಯಾವುದು ಅಂತ ನೋಡೋಣ. ಇದು ಫಸ್ಟ್ ಚಾಪ್ಟರ್ ಅಂದರೆ ಇಂಟ್ರೊಡಕ್ಷನ್ ಟು 3D ಜಾಮೆಟ್ರಿ ಅಲ್ಲ. ಸೊ ಯಾವ ಕ್ವಾಡ್ರಂಟಲ್ಲಿ ಪಾಯಿಂಟ್ಸ್ ಹೇಗಿರುತ್ತೆ, ಫಸ್ಟ್ ಕ್ವಾಡ್ರಂಟಲ್ಲಿ 3 XYZ 3 ಪಾಸಿಟಿವ್ ಇರುತ್ತೆ. ಸೊ ಈ ಪಾಯಿಂಟ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅದೇ ರೀತಿ ಎಕ್ಸಾಂಪಲ್ 1 ಮತ್ತು ಎಕ್ಸಾಂಪಲ್ 2 ಥರ ಕ್ವೆಶನ್ಸನ್ನು MCQಸಲ್ಲಿ ಖಂಡಿತ ಕೇಳ್ತಾರೆ. ಓಕೆ, ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಅದೇ ರೀತಿ ಫಸ್ಟ್ 4 ಪ್ರಾಬ್ಲಮ್ಸ್ನ ನೋಡ್ಕೊಳ್ಳಿ, ದಟ್ ಈಸ್ ವೆರಿ ಮಚ್ ಸಿಂಪ್ಲರ್. ಓಕೆ, ಅದಾದಮೇಲೆ ಡಿಸ್ಟೆನ್ಸ್ ಫಾರ್ಮುಲಾ ವೆರಿ ಸಿಂಪಲ್ ಅಲ್ವಾ, ನೀವು ಎಲ್ರಿಗೂ ಬರುತ್ತೆ, ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಎಕ್ಸಾಂಪಲ್ 4 ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯುವರ್ 2 or 3 ಮಾರ್ಕ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅದೇ ರೀತಿ ನೀವು 5th ಒನ್ ನೋಡಬೇಕು, ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ಅದಿದೆಯಲ್ಲ, ದಟ್ ಇಸ್ ಇಂಪಾರ್ಟೆಂಟ್. ಮತ್ತು ಥರ್ಡ್ ಕ್ವೆಶನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೆಕೆಂಡ್ ಕ್ವೆಶನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇರೋದೇ ಕಡಿಮೆ ಕ್ವೆಶನ್ಸು. ಸೊ ಇಲ್ಲಿಂದನೇ ಅವ್ರು ಖಂಡಿತ ಕೇಳಬೇಕಾಗುತ್ತೆ. ಸೊ ಇದನ್ನೆಲ್ಲ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಮಿಸಲೇನಿಯಸ್ ಎಕ್ಸಾಂಪಲ್. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಯಾವುದಂದರೆ ದಿಸ್ ಒನ್ 7th ಕ್ವೆಶನ್. ಓಕೆ, ಅದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಎಕ್ಸಾಂಪಲ್ 9 ಕೆಲವೊಂದು ಸಲ ಕೇಳ್ಬೋದು. ಓಕೆ, 9th ಎಕ್ಸಾಂಪಲ್ನ ಕೆಲವೊಂದು ಸಲ ಅವರು 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆ, ಸೊ ದಟ್ ಈಸ್ ಇಂಪಾರ್ಟೆಂಟ್. ಅದಾದಮೇಲೆ ಓಕೆ, ಸೊ ಇದರಲ್ಲಿ ನೀವು ಈ ರೀತಿ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನೋಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಖಂಡಿತ ಇದರಿಂದಲೇ ಕ್ವೆಶನ್ಸ್ ಬರುತ್ತೆ. ಓಕೆ, ಸೊ ಇಷ್ಟು ನೋಡ್ಕೊಂಡ್ರೆ ದಟ್ ಇಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಚಾಪ್ಟರಿಂದ ಯಾವುದಾದ್ರು ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನೋಡ್ತಾ ಹೋಗೋಣ. ಸೊ ಈ ಚಾಪ್ಟರ್ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು, ಬಿಕಾಸ್ ಫಸ್ಟ್ ಟೈಮ್ ನೀವು ಅಂದರೆ ಎಷ್ಟು 10th ವರೆಗೂ ಇದೆಲ್ಲ ನೋಡಿರೋದಿಲ್ಲ, ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇರ್ತೀರ. ಸೊ
ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬೋದು, ಬಟ್ ಯಾವ್ಯಾವ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ತೀನಿ. ಸೊ ನೀವು ಅದ್ರ ಮೇಲೆ ಕರೆಕ್ಟಾಗಿ ಫೋಕಸ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ರಿಯಲಿ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್. ಓಕೆ, ಸೊ ಈಗ ನೋಡ್ತಾ ಹೋದರೆ ಲಿಮಿಟ್ ಚಾಪ್ಟ್ರಲ್ಲಿ ಸೊ ಫಸ್ಟ್ ಥಿಂಗ್ ಇಲ್ಲಿ ಈ ಈಕ್ವೇಷನ್ಸ್ ಎಲ್ಲ ನೋಡಿ. ಸೊ ಈ ಇಲ್ಲಸ್ಟ್ರೇಷನ್ 10 ಥರ, ಸೊ ಆ ರೀತಿ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾನು ಹೇಳ್ತಾ ಹೋಗ್ತೀನಿ ಫಸ್ಟ್. ಓಕೆ, ಸೊ ಫಸ್ಟ್ ಎಕ್ಸಾಂಪಲ್ 1. ಸೊ ಈ ರೀತಿ ಕ್ವೆಶನ್ಸ್ನ ಅವರು 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಅದೇ ರೀತಿ ಸೆಕೆಂಡ್ ಕ್ವೆಶನ್. ಓಕೆ, ಸೊ ಈ ಥರ ಬೇಸಿಕ್ ಕ್ವೆಶನ್ಸ್ನ ನೀವು ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ಸೊ ಆ್ಯಂಡ್ ದಿಸ್ ಈಕ್ವೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಥಿಯರಮ್ 2 ಇದೆಯಲ್ಲ, ಇದರ ಬೇಸಿಸ್ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಇದೆ, ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ನೋಡಿ ಎಕ್ಸಾಂಪಲ್ 3 ಇದೆಯಲ್ಲ, ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್ ಕ್ವೆಶನ್. ಅದೇ ರೀತಿ ನೆಕ್ಸ್ಟ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಿಯರ್ ಎಸ್ ದಿಸ್ ಒನ್, ದಿಸ್ ಈಕ್ವೇಷನ್ ಸ್ಯಾಂಡ್ವಿಚ್ ಥಿಯರಮ್ ಅಂತ ಏನು ಕರಿತೀವಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ 5 ಮಾರ್ಕ್. ಗ್ಯಾರಂಟಿ ಕೇಳ್ತಾರೆ. ಸೊ ಈ ಸ್ಯಾಂಡ್ವಿಚ್ ಥಿಯರಮ್ನ ನೀವು ಕರೆಕ್ಟಾಗಿ ಸ್ಟಡಿ ಮಾಡಬೇಕಾಗುತ್ತೆ. 5 ಮಾರ್ಕ್ಸ್ಗೆ ಖಂಡಿತ ಕೇಳ್ತಾರೆ. ಸೊ ಡೋಂಟ್ ಮಿಸ್ ದ್ಯಾಟ್ ಕ್ವೆಶನ್. ಓಕೆ, ಅದೇ ರೀತಿ ಈ ಲಿಮಿಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಇಂಪಾರ್ಟೆಂಟ್. sin x by x is 1 ಡೈರೆಕ್ಟಾಗಿ MCQಸಲ್ಲಿ ಕೇಳ್ಬೋದು. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಂಪಲ್ 4. ಸೊ ಈ ಎಕ್ಸಾಂಪಲ್ 4 ಅಷ್ಟೇ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, 3 ಮಾರ್ಕ್ಸಲ್ಲಿ ಕೇಳ್ತಾರೆ, ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ಈ ಎಕ್ಸರ್ಸೈಸ್ 12.1ನಲ್ಲಿ ನೀವು ಬೇಸಿಕ್ ಐಡೆಂಟಿಟೀಸ್ ಯೂಸ್ ಮಾಡ್ಕೊಂಡು ಅದನ್ನು ಪ್ರೂಫ್ ಮಾಡಬೇಕಾಗತ್ತೆ, ಅಂದರೆ ಫೈನ್ ಮಾಡಬೇಕಾಗತ್ತೆ. ಸೊ ಇದನ್ನು ಅವರು 2 ಅಥವಾ 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆ, ನೋಡಿ ಇದೇ ಥರ ಕ್ವೆಶನ್ ನಿಮಗೆ ಇಲ್ಲಿ A B ಅಂತ ಇದೆ, ಬಟ್ ಪ್ರೀವಿಯಸ್ ನಿಮಗೆ 4 ಅಂತ ಕೊಟ್ಟಿದ್ರು. ಸೊ ಆ ಕ್ವೆಶನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆಲ್ ದೀಸ್ ಕ್ವೆಶನ್ಸ್ ಆರ್ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ 23, 24, 25, 26 ಇದನ್ನು 3 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಥವಾ 4 ಮಾರ್ಕ್ಸಲ್ಲೂ ಕೆಲವೊಂದ್ಸಲ ಕೇಳ್ಬೋದು. ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಆ್ಯಂಡ್ 32nd ಕ್ವೆಶನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಲಿಮಿಟಲ್ಲಿ ನೀವು ಇಷ್ಟನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ಯಾಂಡ್ವಿಚ್ ಥಿಯರಮ್ ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ವಿತ್ ಡಯಾಗ್ರಾಮ್ ದಟ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಡೆರಿವೇಟಿವ್ಸ್. ಸೊ ಡೆರಿವೇಟಿವ್ ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ್ಯಕ್ಚುಲಿ ಡೆರಿವೇಟಿವ್ ಈಸಿಯೆಸ್ಟ್ ಥಿಂಗ್. ಓಕೆ, ಬಿಕಾಸ್ ಸಿಂಪಲ್ ರೂಲ್ ಕರೆಕ್ಟಾಗಿ ನೀವು ಮಾಡ್ಕೋಬೋದು. ಸೊ ಡೆರಿವೇಟಿವ್ ಆಫ್ ದಿ ಫಂಕ್ಷನ್. ಸೊ ಈ ಫಂಕ್ಷನ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಡಿಫ್ರೆನ್ಸಿಯೇಷನ್ ಮಾಡೋದು ನಿಮ್ಗೆ ಗೊತ್ತಿರುತ್ತೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಸೊ ಈ ರೂಲ್ನ ನೆನ್ಪಿಟ್ಕೊಳ್ಬೋದು. ಆ್ಯಂಡ್ 9th ಕ್ವೆಶನ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಯೂಸಿಂಗ್ ಈ ರೂಲ್ನ ಯೂಸ್ ಮಾಡ್ಕೊಂಡು ಮಾಡೋಕ್ಕೆ ಹೇಳಿದ್ದಾರೆ. ಆ್ಯಂಡ್ ಅದೇ ರೀತಿ x² ಅಷ್ಟೇ, ಆ್ಯಂಡ್ 4x = a, f of x = a, ಆ್ಯಂಡ್ 1/x. ಈ ರೀತಿ ಕ್ವೆಶನ್ಸ್ನ ನೋಡ್ಕೊಳ್ಬೋದು. ಆಲ್ಜಿಬ್ರಾಯಿಕ್ ಡೆರಿವೇಟಿವ್ ಆಫ್ ಫಂಕ್ಷನ್ಸ್. ನೋಡಿ ಈ ಫಂಕ್ಷನ್ಸ್ ಎಲ್ಲ ಏನಿದೆಯಲ್ಲ, ಇದೆಲ್ಲ ಬೇಸಿಕ್ ಕೇಳೋದಿಲ್ಲ, ಇದ್ರ ಬೇಸ್ ಮೇಲೆ ಪ್ರಾಬ್ಲಮ್ಸ್ನ ಕೇಳ್ತಾರೆ. ನೀವು u/v ರೂಲ್ ಮತ್ತು u/v ರೂಲ್, ಈ ರೂಲ್ಸ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ರೂಲ್ಸ್ ಯೂಸ್ ಮಾಡ್ಕೊಂಡು ನೀವು ಕ್ವೆಶನ್ನ ಸಾಲ್ವ್ ಮಾಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ ಕ್ವೆಶನ್ 13th ಎಕ್ಸಾಂಪಲ್ ಇದೆಯಲ್ಲ, ಅದನ್ನು ಕೇಳ್ತಾರೆ. ಆ್ಯಂಡ್ 14th ಎಕ್ಸಾಂಪಲ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅದನ್ನು ಒಂದ್ಸಲಿ MCQಸಲ್ಲಿ ಕೇಳಿದರು. ಮತ್ತು ಡೆರಿವೇಟಿವ್ ಆಫ್ ದಿಸ್ ಫಂಕ್ಷನ್ u/v ರೂಲ್ ಯೂಸ್ ಮಾಡ್ಕೊಂಡು ಮಾಡೋದು, ಇವೆಲ್ಲ ಖಂಡಿತ ಕೇಳ್ತಾರೆ. ಓಕೆ, 3 ಮಾರ್ಕ್ಸಲ್ಲಿ ಕರೆಕ್ಟಾಗಿ ತಿಳ್ಕೊಳ್ಳಿ. ಆ್ಯಂಡ್ ಡೆರಿವೇಟಿವ್ ಆಫ್ tan x ಕಂಪ್ಯೂಟ್ ಮಾಡಬೇಕಂತ, ಇದನ್ನು 3 ಮಾರ್ಕ್ಸಲ್ಲಿ ಒಂದ್ಸಲ ಕೇಳಿದರು. ಸೊ ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಅದೇ ರೀತಿ ಎಲ್ಲ ರೂಲ್ಸ್ ಯೂಸ್ ಮಾಡ್ಕೊಂಡು ದಿಸ್ ಇಸ್ ವೆರಿ ಮಚ್ ಸಿಂಪಲ್ ಕ್ವೆಶನ್. 1 2 3 4 5 6 ಇಸ್ ವೆರಿ ಸೂಪರ್ ಕ್ವೆಶನ್ಸ್. ತುಂಬ ಸಿಂಪಲಾಗಿ ನೀವು ಮಾಡ್ಬೋದು. ಆ್ಯಂಡ್ ಅದೇ ರೀತಿ ಇಲ್ಲೂ ಅಷ್ಟೇ, ಇಲ್ಲಿ u/v ರೂಲ್ ನೋಡಿ. 11th ಒನ್ ಫಸ್ಟ್ ಒನ್ u/v ರೂಲ್, ಸೆಕೆಂಡ್ ಒನ್ 1/cos ಅಂತ ಮಾಡ್ಕೊಂಡು ಮಾಡೋದು, ಚೈನ್ ರೂಲ್ ಇರುತ್ತೆ ಅಲ್ಲಿ. ನೆಕ್ಸ್ಟ್ ಒನ್ನು ಅಷ್ಟೇ ಅದೇ ಥರ. ಸೊ ಅದನ್ನು ಮಾಡ್ಕೊಳ್ಬೋದು. ನೆಕ್ಸ್ಟ್ f of x, ಈ 19th ಎಕ್ಸಾಂಪಲಲ್ಲಿ ಇದೆಯಲ್ಲ. ಸೊ ಈ ರೀತಿ ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ರೆ ನಿಮಗೆ MCQಗೆ ಯೂಸ್ ಆಗುತ್ತೆ. ಓಕೆ, ಕೆಲವೊಂದ್ಸಲ ಏನು ಮಾಡ್ತಾರೆ, sin 2x ಡೆರಿವೇಟಿವ್ ಏನು ಅಂತ ಆಪ್ಷನ್ಸಲ್ಲಿ ಕೊಡ್ತಾರೆ. ಆಪ್ಷನ್ಸಲ್ಲಿ ಕೊಟ್ಟು ಕರೆಕ್ಟ್ ಆನ್ಸರ್ನ ಚೂಸ್ ಮಾಡೋಕ್ಕೆ ಹೇಳ್ತಾರೆ. ಸೊ ಆ ರೀತಿ ಕರೆಕ್ಟಾಗಿ ನೀವು ಮಾಡಿ ಆನ್ಸರ್ನ ಚೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದೇ ರೀತಿ ಇಲ್ಲೂ ಇದೆ ನೋಡಿ. ಸೊ ಈ ಕ್ವೆಶನ್ಸಲ್ಲಿ ನೀವು ಸಾಲ್ವ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ರಿಯಲಿ ಡೂ ವೆಲ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ನೋಡಿ ತುಂಬ ಕ್ವೆಶನ್ಸ್ ಇದೆ ಇಲ್ಲಿ. ಸೊ ನಿಮಗೆ ಒಂದು ಹೋಲ್ಡ್ ಬರಬೇಕಂದ್ರೆ ಇವೆಲ್ಲ ಕ್ವೆಶನ್ಸ್ನ ಸಾಲ್ವ್ ಟ್ರೈ ಮಾಡಿ. ಓಕೆ, ನೋಡಿ ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಹಾಫ್ ಅ ಪೇಜ್ ಆಗುತ್ತೆ ಅಷ್ಟೇ, ಅದು ಜಾಸ್ತಿನೇ ಕೆಲವೊಂದು ಕ್ವೆಶನ್ಸ್ಗೆ. ಓಕೆ, ಸೊ ಇಷ್ಟು ಕ್ವೆಶನ್ಸ್ ಇದೆ ಅಂತ ಅನ್ಕೋಬೇಡಿ. ಕರೆಕ್ಟಾಗಿ ಒಂದು ಶೀಟ್ ಆಫ್ ಪೇಪರ್ ತೊಗೊಂಡು ಇವಿಷ್ಟು ಕ್ವೆಶನ್ 1 ಅಟ್ಲೀಸ್ಟ್ ಡೈಲಿ ನೀವು ಒಂದು 10 ಕ್ವೆಶನ್ಸ್ನ ಸಾಲ್ವ್ ಮಾಡೋದು ಮೋರ್ ದ್ಯಾನ್ ಸಫಿಷಿಯಂಟ್. ಓಕೆ, ಬಿಕಾಸ್ ಎಕ್ಸಾಮ್ ಹತ್ರ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಡೈಲಿ 1 2 3 ಪ್ರಾಬ್ಲಮ್ಸ್ ಡೈಲಿ ಕುತ್ಕೊಂಡು ಮಾಡಿದ್ರೆ ವಿತಿನ್ 1 ಮಂತ್ ನಿಮಗೆ ಕಂಪ್ಲೀಟ್ ಮುಗಿದೋಗುತ್ತೆ. ಓಕೆ, ಸೊ ಡೋಂಟ್ ನೆಗ್ಲೆಕ್ಟ್ ದಿಸ್ ವೆರಿ ಸಿಂಪಲ್ ಚಾಪ್ಟರ್ ಡೆರಿವೇಟಿವ್. ಸೊ ಅದನ್ನು ಕರೆಕ್ಟಾಗಿ ಓದ್ಕೊಳ್ಳಿ, ಇಷ್ಟೇ ಓದ್ಕೊಳ್ಳಿ ಕರೆಕ್ಟಾಗಿ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ರಿಯಲಿ ಸ್ಕೋರ್ ವೆಲ್ ಇನ್ ದಿಸ್ ಚಾಪ್ಟರ್. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಇದೇ ರೀತಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತು ಇಂಪಾರ್ಟೆಂಟ್ ಅಪ್ಡೇಟ್ಸ್ ನಾನು ಹಾಕ್ತಾ ಇರ್ತೀನಿ. ಸೊ ಡೆಫಿನೆಟ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.